ಇವತ್ತಿನ ಒಂದು ಪೇಪರ್ನ ವರದಿ ಪ್ರಕಾರ ಪಿ ಎಫ್ ಅಕೌಂಟ್ಗಳಲ್ಲಿ ಕ್ಲೇಮ್ ಆಗಿದ ಅಮೌಂಟು ಬರೋಬ್ಬರಿ 9,000 ಕೋಟಿ ಉಳ್ಕೊಂಡಿದೆ ಅಂತೆ. ಈ ಅಮೌಂಟು ಹೆಂಗೆಲ್ಲ ಉಳ್ಕೊಳ್ಳುತ್ತಪ್ಪ ಅಂದರೆ, ಈಗ ಯಾರಾದರೂ ಒಬ್ಬರು ಒಂದು ಕಂಪ್ನಿಗೆ ಕೆಲಸಕ್ಕೆ ಸೇರಿರ್ತಾರೆ. ಅಲ್ಲಿ ಒಂದು 2-3 ತಿಂಗಳ ಕೆಲಸ ಮಾಡಿ ಮತ್ತೆ ಇನ್ನೊಂದು ಕಂಪ್ನಿಗೆ ಹೋಗ್ತಾರೆ. ಅಲ್ಲಿ ಮತ್ತೆ ಅಗೇನ್ ಇನ್ನೊಂದು ಪಿ ಎಫ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆಗೋದು ಏನಾಗುತ್ತೆ ಅಂತಂದರೆ, ಕೆಲವೊಬ್ಬರು ಲೈಕ್ ಪ್ರೀವಿಯಸ್ ಕಂಪ್ನಿಯಲ್ಲಿ ವರ್ಕ್ ಮಾಡಿರ್ತಾರಲ್ಲ, ಆ ಅಮೌಂಟ್ನ ನೆಕ್ಸ್ಟ್ ಕಂಪ್ನಿಗೆ ಫಾರ್ವರ್ಡ್ ಮಾಡ್ಕೊತಾರೆ. ಬಟ್ ಕೆಲವರು ಮಾಡ್ಕೊಳ್ಳಲ್ಲ. ಏನಕ್ಕೆ ಮಾಡ್ಕೊಳ್ಳಲ್ಲ ಅಂದರೆ, ಕೆಲವೊಂದು ಇಶ್ಯೂ ಇರ್ತವೆ. ಡಾಕ್ಯುಮೆಂಟ್ ಏನಂದರೆ ಹೆಸರು ಮಿಸ್ ಮ್ಯಾಚ್ ಆಗುತ್ತೆ, ಇಲ್ಲ ಎಲ್ಲ ಒಂದು ಅಕ್ಷರ ಏನಾದರೂ ತಪ್ಪಾಯ್ತಂದರೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಏನಾಗುತ್ತೆ ಅಂತಂದರೆ, ಅಲ್ಲಿಂದ ಆ ಕಂಪ್ನಿ ಬಿಟ್ಟ ಮೇಲೆ ಅವರು ಮುಂದೆ ಕಂಟಿನ್ಯೂ ಮಾಡಿರಲ್ಲ, ಅಥವಾ ಏನೋ ಡೆತ್ ಆಗಿರ್ತಾರೆ. ಈ ಥರದ್ದು ಅಮೌಂಟು ಕ್ಲೇಮ್ ಮಾಡೋಕ್ಕಾಗಲ್ಲ. ಈಗಂತೂ ಪಿ ಎಫ್ನ ಈಸಿಯಾಗಿ ಕ್ಲೇಮ್ ಮಾಡ್ಕೊಳ್ಬೋದು, ಮೊಬೈಲಲ್ಲೇ ಕ್ಲೇಮ್ ಮಾಡ್ಕೊಳ್ಬೋದು. ಬಟ್ ಆಗೆಲ್ಲ ಮುಂಚೆ ಈ ಥರ ಇಷ್ಟೊಂದು ಈಸಿ ಇರಲಿಲ್ಲ. ಅವರು ಪಿ ಎಫ್ ಆಫೀಸ್ ಸೆಂಟ್ರ್ಗಳಿಗೆ ಹೋಗ್ಬೇಕಿತ್ತು, ಅಲ್ಲೇ ಅಧಿಕಾರಿಗಳಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಇಷ್ಟೆಲ್ಲ ರಗಳೆ ಇತ್ತು. ಹೀಗಾಗಿ ಏನಾಯಿತು, ಒಂದು 2-3 ತಿಂಗಳು ಕೆಲಸ ಮಾಡಿದವರು, ಅಥವಾ ಹೆಚ್ಚು ಕಡಿಮೆ ಆಗಿ ಏನಾದರೂ ಡೆತ್ ಆಗಿದ್ದರೆ, ಇನ್ನೊಂದು ಏನಂದರೆ ಹೆಸರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಅದಕ್ಕೆ ಕರೆಕ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕಾಗಲಾರ್ದೆ, ಅಥವಾ ಈಗ ಬೆಂಗಳೂರಲ್ಲಿ ವರ್ಕ್ ಮಾಡಿರ್ತಾರೆ ಒಂದು 2-3 ತಿಂಗಳು, ಆಮೇಲೆ ಊರ ಕಡೆ ಹೋಗಿ ಸೆಟ್ಲ್ ಆಗಿರ್ತಾರೆ. 2-3 ತಿಂಗಳದ್ದು ಏನು ಕ್ಲೇಮ್ ಮಾಡ್ಕೊಳ್ಳೋದು ಬಿಡು ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಬಿಟ್ಟಿರ್ತಾರೆ. ಈ ಥರ ಥ್ರೂಔಟ್ ಇಂಡಿಯಾದಲ್ಲಿ ಕ್ಲೇಮ್ ಮಾಡ್ಕೊಳ್ಳದೆ ಇರೋ ಅಮೌಂಟು 9,000 ಕೋಟಿ ಚಿಲ್ಲರೆ ಇದೆ ಅಂತೆ. ಸೊ ಈ ಒಂದು ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಇಂಡಿಯನ್ ಗೌರ್ಮೆಂಟ್ ಈಗ ಏನು ಮಾಡಿದೆ ಅಂತಂದರೆ, ಪಿ ಎಫ್ ಅಕೌಂಟ್ ಏನು ಹೋಲ್ಡರ್ ಇರ್ತಾರಲ್ಲ ಅವ್ರಿಗೆ ಎ ಟಿ ಎಮ್ ಕಾರ್ಡ್ ಥರ ಒಂದು ಕಾರ್ಡ್ನ ಪ್ರೊವೈಡ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದೆ ಅಂತೆ. ಅಂದರೆ ನಾವು ಇವಾಗ ನಮ್ಮ ಪಿ ಎಫ್ ಅಕೌಂಟ್ನ ಎಲ್ಲಾದರೂ ಎ ಟಿ ಎಮ್ ಮುಖಾಂತರ ಎತ್ಕೊಳ್ಬೋದು. ನೆಕ್ಸ್ಟು ಫೋನ್ಪೇ, ಯು ಪಿ ಐ ಮುಖಾಂತರನೂ ನಾವು ಟ್ರಾನ್ಸಾಕ್ಷನ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದಾರಂತೆ. ನೋಡೋಣ ಮುಂದೆ ಹೇಗೆ ಬರುತ್ತೆ ಅಂತ.